ಚಳ್ಳಕೆರೆ ನಗರದ ಡಿವೈಎಸ್ಪಿ ಕಚೇರಿ ಆವರಣದಲ್ಲಿ ಜಿಲ್ಲಾ ಪೊಲೀಸ್ ಇಲಾಖೆಯ ವತಿಯಿಂದ ಚಳ್ಳಕೆರೆ ಉಪವಿಭಾಗ ವ್ಯಾಪ್ತಿಯ ಜನಸಂಪರ್ಕ ಸಭೆ ನಡೆಯಿತು. ಸಭೆಯಲ್ಲಿ ಸಾರ್ವಜನಿಕರು ಸರಗಳ್ಳತನ, ಅಕ್ರಮ ಮದ್ಯ ಮತ್ತು ಗಾಂಜಾ ಮಾರಾಟ, ಪಾರ್ಕಿಂಗ್ ಸಮಸ್ಯೆ, ಅಡ್ಡಾದಿಡ್ಡಿ ವಾಹನ ಚಾಲನೆ, ಬೈಕ್ ವೀಲಿಂಗ್ ಸೇರಿದಂತೆ ಹಲವು ಸಮಸ್ಯೆಗಳ ಬಗ್ಗೆ ಹೆಚ್ಚುವರಿ ಎಸ್ಪಿ ಶಿವಕುಮಾರ್ ಅವರಿಗೆ ದೂರುಗಳನ್ನು ಸಲ್ಲಿಸಿದರು. ಈ ವೇಳೆ ಮಾತನಾಡಿದ ಹೆಚ್ಚುವರಿ ಎಸ್ಪಿ ಶಿವಕುಮಾರ್, ಅಪರಾಧ ತಡೆಗಾಗಿ ತುರ್ತು ಸಹಾಯವಾಣಿ 112 ಹಾಗೂ ಸೈಬರ್ ಕ್ರೈಮ್ ದೂರುಗಳಿಗೆ 1930 ಸಂಖ್ಯೆಯನ್ನು ಸಂಪರ್ಕಿಸಬಹುದು. ದೂರುದಾರರ ಗೌಪ್ಯತೆ ಕಾಪಾಡಲಾಗುವುದು ಎಂದು ಹೇಳಿದರು. ನಗರದ ಸಂಚಾರ ದಟ್ಟಣೆ, ಬೈಪಾಸ್ ರಸ್ತೆಯಲ್ಲಿ ಬೈಕ್ ವೀಲಿಂಗ್, ರಸ್ತೆ ಸುರಕ್ಷತೆ ಹಾಗೂ ವಿದ್ಯಾರ್ಥಿನಿಯರ ಮೇಲೆ ಚುಡಾಯಿಸುವ ಪ್ರಕರಣಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುವುದು. ಸಿಸಿ ಕ್ಯಾಮೆರಾ ಮತ್ತು ಸಿಗ್ನಲ್ ಲೈಟ್ ಅಳವಡಿಕೆ ಕುರಿತು ಶಾಸಕ ಮತ್ತು ಜಿಲ್ಲಾಧಿಕಾರಿಗಳೊಂದಿಗೆ ಈಗಾಗಲೇ ಚರ್ಚೆ ನಡೆಸಲಾಗಿದೆ ಎಂದು ತಿಳಿಸಿದರು. ನೆಹರು ವೃತ್ತದ ಬಳಿ ಹೆಚ್ಚುತ್ತಿರುವ ವಾಹನ ದಟ್ಟಣೆ ನಿವಾರಣೆಗೆ 2 ಸಂಚಾರಿ ಪೊಲೀಸ್ ಸಿಬ್ಬಂದಿಯನ್ನು ನಿಯೋಜಿಸಲಾಗುವುದು ಎಂದು ಹೇಳಿದರು. ಸಭೆಯಲ್ಲಿ ತಳಕು ಸಿಪಿಐ ಹನುಮಂತರಾಯ ನಾಗರಾಜ್ ಹಾಗೂ ಮೊಳಕಾಲ್ಮೂರು, ಚಳ್ಳಕೆರೆ ತಾಲೂಕಿನ ಪಿಸಿಗಳು ಉಪಸ್ಥಿತರಿದ್ದರು. ಬಂಡೆ ಕಡೆ ಆಮೇಲೆ ಈ ಕಡೆ ಇಂಜನಿಟಿ ಮೂಲೆ ಕಡೆ ಸ್ವಲ್ಪ ಡ್ರಗ್ಸ್ ಸಪ್ಲೈ ಆಗುತ್ತಿಲ್ಲ, ದುರ್ಗದಿಂದ ದಾವಣಗೆರೆಯಿಂದ ಗೊತ್ತೈತೆ ಅಂತ ಸ್ವಲ್ಪ ಮಾಹಿತಿ ಗೊತ್ತಾಗುತ್ತೆ. ದಯಮಾಡಿ ಅದನ್ನು ಸ್ವಲ್ಪ ಗಮನಿಸ್ಬೇಕು. ಯಾಕಂದರೆ ಶಾಲಾ ಕಾಲೇಜುಗಳಿಗೆ ಮಕ್ಕಳಿಗೆ ಅದು ಅಡಿಕ್ಟ್ ಆಗಂಗೆ ಕಾಣಿಸ್ತದೆ. ಹಂಗಾಗಿ ಅದಕ್ಕೆ ಕಡೆ ಸ್ವಲ್ಪ ಗಮನ ಕೊಡಬೇಕು. ಆಮೇಲೆ ಈ ಹಳ್ಳಿಗಳ ಕಡೆನೂ ಈ ಮಟಕ ದಾಂಧೆ ನಡೀತಾ ಇದೆ ಕೆಲವು ಕಡೆ. ಅದು ಗೋಪ್ಯವಾಗಿಯೇ ಮಾಡ್ತಾರೋ ಓಪನ್ ಮಾಡ್ತಾರಂತ ಗೊತ್ತಾಗ್ತಿಲ್ಲ. ಒಟ್ಟು ಮಟಕದ್ದು ಸ್ವಲ್ಪ ಈ ಚಳ್ಳಕೆರೆ ಸುತ್ತಮುತ್ತ ಹಳ್ಳಿಗಳಿಗೆ ಕಾಣಿಸ್ತಾ ಐತೆ. ದಯಮಾಡಿ ಅದ್ರ ಕಡೆ ಸ್ವಲ್ಪ ಗಮನ ಕೊಡಬೇಕು. ಆಮೇಲೆ ಅಲ್ಲಿ ವಾಸವಿ ಕಾಲೇಜ್ ಮುಂದೆ ಈ ಹುಡುಗರು ಕಟಿಂಗ್ ಮಾಡ್ಕೊಂಡು ಹೆಂಗೆ ಗೊತ್ತಾ, ಸಂಜೆ ಜನ ವಾಕಿಂಗ್ ಹೋದ್ರು ಭಾಳ ತೊಂದರೆ ಆಗುತ್ತಿದೆ. ಅದು ಸ್ವಲ್ಪ ಯಾಕಂದರೆ ಅಲ್ಲಿ ಸ್ವಲ್ಪ ಪೊಲೀಸ್ ಇದು ಮಾಡಿಬಿಟ್ಟು ಸ್ವಲ್ಪ ಇದಾಗಿದೆ. ಇಷ್ಟನ್ನ ನಾವು ಆ ಕಾರಣದಿಂದ ನಾವು ಏನಪ್ಪ ಅಂದರೆ ಇವತ್ತು ಚಳ್ಳಕೆರೆ ತಾಲೂಕಲ್ಲಿ ಕೂಡ ಇವತ್ತು ಏನು ರಕ್ಷಣಾ ಇಲಾಖೆಯವರಿಗೆ ನಿದ್ದೆ ಕೆಡಿಸಂಥ ಸಮಸ್ಯೆಗಳು ಪದೇ ಪದೇ ಬರ್ತಾ ಇದ್ದಾವೆ. ರಕ್ಷಣಾ ಇಲಾಖೆಯವ್ರನ್ನ ನಿದ್ದೆ ಮಾಡಲಿಕ್ಕೂ ಕೂಡ ಬಿಡ್ತಾ ಇಲ್ಲ. ಯಾಕಂದರೆ ನಮ್ಮ ಎಸ್ ಪಿ ಸಾಹೇಬರಿಗೆ ಒಂದು ಫೋನ್ ಬಂದರೆ, ನಮ್ಮ ಸಬ್ ಇನ್ಸ್ಪೆಕ್ಟರ್ ಮನೆಯಲ್ಲಿ ಮಲಗಿದ್ರು ಕೂಡ ತಕ್ಷಣ ಫೋನ್ ಮಾಡಿದ್ರೆ ಆ ಮನೆಯಿಂದ ಎದ್ದು ಬಂದು ಕೂಡ ಕೆಲಸ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಒಳಗಡೆ ನಮ್ಮ ರಕ್ಷಣಾ ಇಲಾಖೆ ಇವತ್ತು ಕಾರ್ಯಪ್ರವೃತ್ತವಾಗಿ ನಡೀತಾ ಇದೆ. ಆ ಕಾರಣದಿಂದ ಏನು ಸಿ ಕ್ಯಾಮ್ರಾ ಮತ್ತು ಬಸ್ ಸ್ಟ್ಯಾಂಡಲ್ಲಿ ಆಟೋಗಳು ಇವು ಜನಗಳಿಗೆ ಸ್ವಲ್ಪ ತೊಂದರೆ ಆಗುತ್ತಂತ ತಮ್ಮ ಗಮನಕ್ಕೆ ತಂದಿದ್ದಾರೆ. ನನ್ನ ಪ್ರಶ್ನೆ ಏನಪ್ಪ ಅಂದರೆ, ಏನು ಹಳ್ಳಿಗಳಲ್ಲಿ ಭಾಳಷ್ಟು ಹಳ್ಳಿಗಳಲ್ಲಿ ಸ್ವಲ್ಪ ಇವತ್ತು ಹಳ್ಳಿಗಳು ದಿಕ್ತಪ್ತಾ ಇದ್ದಾವೆ. ಯಾಕಪ್ಪ ಅಂದರೆ ನಮ್ಮ ಅಬಕಾರಿ ಇಲಾಖೆ ಒಳಗಡೆ ಸ್ವಲ್ಪ ನಿರ್ಲಕ್ಷ್ಯದಿಂದ ಕೆಲಸ ಮಾಡೋದ್ರಿಂದ ಅಲ್ಲಿ ಹಳ್ಳಿಗಳಲ್ಲಿ ಅಕ್ರಮವಾಗಿ ಇವತ್ತು ಮದ್ಯಪಾನಗಳನ್ನು ಮಾರಾಟ ಮಾಡ್ತಾ ಇದ್ದಾರೆ. ನಾನು ನೋಡಿದ ಹಾಗೆ ತಾವು ಹೆಣ್ಮಕ್ಳು ಭಾಳಷ್ಟು ಬಂದು ಚಳುವಳಿ ಮಾಡಿ ಅವರಿಗೆ ಮನವಿ ಪತ್ರ ಕೊಟ್ಟರು ಕೂಡ ಆ ಅಂಗಡಿಗಳಲ್ಲಿ ಏನು ವ್ಯಾಪಾರ ಮಾಡ್ತಕ್ಕಂಥ ಅಂಗಡಿಗಳಲ್ಲಿ ಕೂಡ ಪಬ್ಲಿಕ್ ಆಗಿ ಮಾರ್ತಾರೆ. ಅದನ್ನು ನಿಲ್ಲಿಸಬೇಕು ಅಂತ ಹೇಳಿ ನಾವು ಸಾಕಷ್ಟು ಅರ್ಜಿಗಳನ್ನು ಕೊಟ್ಟಿದ್ದಾರೆ. ಆದರೂ ಕೂಡ 2 ದಿವಸ ಮಾತ್ರ ಖಾಲಿ ಆಗುತ್ತೆ, ಮತ್ತೆ 3ನೇ ದಿವಸಕ್ಕೆ ಮತ್ತೆ ಅದು ಬಂದ್ಬಿಡ. ಸಾರ್ವಜನಿಕರ ಪರವಾಗಿ ನಾನು ವಿನಂತಿಯನ್ನು ಇಲಾಖೆಯಲ್ಲಿ ಮಾಡ್ಕೊಳ್ತೇನೆ. 2ನೇದು, ಸ್ವಾಮಿ, ಈ ಸಾಯಂಕಾಲ ಇನ್ನು ಮೆಚೂರ್ ಆಗದಿರೋಂಥ ಹುಡುಗರು ಅತ್ಯಂತ ಸ್ಪೀಡಾಗಿ ಮೋಟ್ರ್ ಬೈಕ್ಗಳು ತಗೊಂಡು ಈ ಮೇನ್ ರೋಡ್ಗಳಲ್ಲಿ ಮತ್ತು ದೇವರಾಜರ್ಸ್ ಬಡಾವಣೆ, ಜನತಾ ಕಾಲೋನಿ ಸುತ್ತಮುತ್ತ ರೌಂಡ್ ಹೊಡಿತಾರೆ. ಆ ಸ್ಪೀಡ್ ಹೋಗೋದು ನೋಡಿದರೆ ಜನಗಳಿಗೆ ತಲೆ ಸುತ್ತ ಬಂದು ಬಿದ್ದು ಬಿಡಬೇಕು ಅಂಥ ಒಂದು ರ್ಯಾಶ್ ಡ್ರೈವಿಂಗು. ಅದು ಒಂದು 2ನೇದಾಗಿ ಸ್ವಲ್ಪ ದಯಮಾಡಿ ಗಮನ ಕೊಡಿ. ಮತ್ತು 3ನೇದು, ಈಗ ಕಾಲೇಜು ಬಿಟ್ಟ ಮೇಲೆ ಈ ಕಾಲೇಜುಯಿಂದ ಬರೋಂಥ ಹುಡುಗರು ಎಲ್ಲಿವರೆಗೆ ಹೋಗ್ತಾರೋ ಅಲ್ಲಿ ಕೆಲವ್ರನ್ನ ಹಿಂಬಾಲಿಸೋದು ಮಾಡೋದು ಬೇಕು ಅಂತ ಅವ್ರನ್ನ ಸ್ವಲ್ಪ ಕೆಣಕ್ತಕ್ಕಂಥ ರೀತಿಯಲ್ಲಿ ಅಶ್ಲೀಲವಾದಂಥ ಮಾತುಗಳನ್ನು ಹಿಂದಿಂದ ಮಾತಾಡ್ಕೊಂಡು ಹೋಗೋದು, ಈ ರೀತಿಯಾದಂಥ ಒಂದು ಅಶ್ಲೀಲವಾದ ಮಾತುಗಳನ್ನು ಮಾತಾಡ್ಕಂಥ ಹಿಂಬಾಲಿಸ್ತಕ್ಕಂಥವ್ರು ಇದ್ದಾರೆ. ದಯವಿಟ್ಟು ಈ 3 ಸಮಸ್ಯೆ ಕಡೆ ತಾವು ದಯಮಾಡಿ ಗಮನ ಕೊಡ್ರಿ, ಕೊಡ್ತೀರಂತ ನಂಬಿಕೆ ಇದೆ. ಅದಕ್ಕೆ ಮಾಡಿದ್ದಾರೆ. ಅದು ನಾನೇ ಹೇಳಿದ್ದು, ಬಂದಿದ್ವೆಲ್ಲ ಕಾರ್ಯಕ್ರಮ ಒಂದು ಪೇರಡ್ ಆಯಿತು, ಮತ್ತು ಇನ್ನೂ ಒಂದು 2-3 ಅವರ್ಸ್ ಇಲ್ಲಿ ಇರ್ತೀವಿ, ಸಾರ್ವಜನಿಕರೇ ಸೇರಿಸಿ ಒಂದು ಸಭೆ ಮಾಡೋಣ ಅಂತ. ಹಾಗಾಗಿ ತುರ್ತು ಸಭೆ ಇದು. ಹಾಗಾಗಿ ಅನ್ಯತೆ ಯಾರು ಭಾವಿಸ್ಬಾರ್ದು. ಮತ್ತೆ ಮುಂದಿನ ದಿನಗಳಲ್ಲಿ ಮತ್ತೆ ನೆಕ್ಸ್ಟ್ ಮಂತ್ ಬಂದಾಗ ಮತ್ತೆ ಉಪವಿಭಾಗದ ಮಟ್ಟದಲ್ಲಿ ಇಲ್ಲಾಂದರೆ ಸ್ಟೇಷನ್ ಮಟ್ಟದಲ್ಲಿ ಒಂದು ಸಭೆಯನ್ನು ಮಾಡೋಣ.
ಈಗ ಮುಖ್ಯವಾಗಿ ಸಮಸ್ಯೆಗಳು ಇಲ್ಲ ಅಂತಲ್ಲ, ಸಮಸ್ಯೆಗಳು ಲೀಸ್ಟ್ ಇದೆ. ಹೇಳಿದ್ರಲ್ಲ ನಮ್ಮ ಗೌಡ್ರು ಇವ್ರು ಹೇಳಿದರು, ಅದು ಹೇಳಿದರು ತುಂಬ ಸಮಸ್ಯೆಗಳಿದ್ದಾವೆ. ಸಮಸ್ಯೆಗಳಿಲ್ಲ ಅಂತ ಅದಕ್ಕೆ ಸುಮ್ಮನೆ ನಾವು ನೀವು ಒಂದು ಒಪ್ಪಂದಿರ್ಬೋದು, ಅದು ಅಷ್ಟೇ. ಸುಮ್ಮನೆ ನೀವು ಹೇಳೋದು ಬೇಡ, ನಾವು ಕೇಳೋದು ಬೇಡ ಅಂತ. ಸಮಸ್ಯೆಗಳು ನೂರಾರು ಸಮಸ್ಯೆಗಳಿದ್ದಾವೆ. ಈಗ ಅದರಲ್ಲೂ ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಂಗಂತೂ ಮಾನ್ಯ MLA ಸಾಹೇಬರು ಕೂಡ ಮಾತಾಡಿದರೆ, ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಕೂಡ ಸಾಹೇಬರು ಮಾತಾಡಿದರೆ, DC ಅವ್ರ ಜೊತೆಲೂ ಕೂಡ ಚರ್ಚೆ ಆಗಿದೆ. ಇಲ್ಲಿ ಮಾತ್ರ ಅಲ್ಲ, ನಮ್ಮ ಹೊಸದುರ್ಗ, ಹಿರಿಯೂರು ಮತ್ತು ಚಳ್ಳಕೆರೆ ಎಲ್ಲ ಭಾಗದಲ್ಲೂ ಕೂಡ CCTV ಆಗ್ತಕ್ಕಂಥದ್ದು ವ್ಯವಸ್ಥೆ ಆಗ್ತಾ ಇದೆ, ನಡೀತಾ ಇದೆ. ಅದು ಮುಂದಿನ ದಿನಗಳು ಆದಷ್ಟು ಬೇಗ ಆಗುತ್ತೆ ಅಂತ ನಾವು ಭಾವಿಸ್ತೀವಿ. ಮತ್ತು ಇದಕ್ಕೆ ಸಂಬಂಧಪಟ್ಟಂಗೆ ಚಳ್ಳಕೆರೆ DSP ಅವರು ಕೂಡ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಕೂಡ ಚರ್ಚೆ ಮಾಡಿದ್ದಾರೆ. ಈಗ ಸಿಗ್ನಲ್ ಲೈಟ್ಸು ಮತ್ತು CCTVದು ಈಗ ಮುಖ್ಯ ರಸ್ತೆಗಳಲ್ಲಿ ಮತ್ತು ಮುಖ್ಯ ವೃತ್ತಗಳಲ್ಲಿ ಮತ್ತು ಔಟ್ಸ್ಕಟ್ಸಲ್ಲಿ CCTVದು ಖಂಡಿತವಾಗಲೂ ಅದು ಆದಷ್ಟು ಬೇಗ ಅದು ಸಂಬಂಧಪಟ್ಟ ಇಲಾಖೆಯವರು ಜೊತೆಗೂಡಿ ಮಾಡೋದಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಈಗಾಗಲೇ ಮಾತುಕತೆಯಲ್ಲಿದೆ ಅದು. ಎರಡನೇದು, ಇನ್ನೊಂದು ಮಠಕ್ಕೆ ಗಾಂಜಾದ ಹೇಳಿದರು. ಈಗ ರೆಗ್ಯುಲರಾಗಿ ನಾವು ಈಗ ಪ್ರತಿ ಸ್ಟೇಷನ್ಗೂ ಕೂಡ ಈಗ ಇತ್ತೀಚೆಗೆ ಕಳೆದ ಒಂದು NDPS ಒಂದು ಕಿಟ್ ತರಿಸಿದ್ವಿ. ಅಂದರೆ ಗಾಂಜಾ ಚೆಕ್ ಮಾಡೋದು ಒಂದು ಕಿಟ್ ತರಿಸಿದ್ವಿ. ಯಾರಾದರೂ ಸೇವನೆ ಮಾಡಿತ್ತಂತಂದರೆ ಅದು DC ಅವ್ರಿಗೂ ಕೂಡ ನಾವು ಮಾತಾಡಿ ಎಲ್ಲ ಏನು ಹಾಸ್ಪಿಟಲ್ಸ್, ತಾಲೂಕು ಹಾಸ್ಪಿಟಲ್ಸ್ ಇರ್ಬೋದು ಮತ್ತು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿರ್ತವೆ, ಎಲ್ಲನೂ ಕೂಡ ನೀವು ಕೂಡ ಒದಗಿಸ್ಕೊಡ್ಬೇಕಂತ ನಾವು ಕೇಳ್ಕೊಂಡಿದ್ವಿ. ಈಗಾಗಲೇ DH ಅವ್ರ ಜೊತೆ ಕೂಡ ಮೊನ್ನೆ SP ಅವರು ಮಾತಾಡಿದ್ದಾರೆ. ಈಗ ಅವ್ರದ್ದು ಬರೋದಕ್ಕೆ ತಡ ಆಗುತ್ತೆ ಅಂತೇಳಿ ನಾವೇ ಪರ್ಚೇಸ್ ಮಾಡಿದ್ವಿ. ಅದೊಂದು ಕಿಟ್ ಇರುತ್ತೆ, ಅದರಲ್ಲಿ ನಾವು ಈ ಚೆಕ್ ಮಾಡ್ಬೋದು. ಈಗೇನು ಕುಡಿದವರು ವಾಲ್ನ ಚೆನ್ನ ಮಾಡಿದರೆ ಹೇಗೆ ನಮ್ಮದು ಚೆಕ್ ಮಾಡ್ತೀವಿ, ಅದೇ ಥರದ್ದೊಂದು ಕಿಟ್ ತರಿಸ್ಕೊಟ್ಟಿದ್ವಿ. ಈಗಾಗಲೇ ಎಲ್ಲ ಸ್ಟೇಷನ್ ಕೂಡ ನಿನ್ನೆ ಬಂದಿದೆಯಾ, ಎಲ್ಲ ಕೂಡ ಸ್ಟೇಷನ್ ಕಳಿಸ್ಕೊಟ್ಟಿದ್ವಿ. ಈ ನಮ್ಮದು ಉದ್ದೇಶ ಕೂಡ ಅಷ್ಟೇ, ಎಲ್ಲಾದರೂ ಗುಂಪಲ್ಲಿ, ಎಲ್ಲಾದರೂ ಈ ಔಟ್ಸ್ಕಟ್ಸಲ್ಲಿ, ಎಲ್ಲಾದರೂ ಪಾರ್ಕ್ ಹತ್ರ, ಎಲ್ಲಾದರೂ ಹೊರಗಡೆ ಲೇಔಟ್ಗಳು ಕೂತಿರ್ತಾರೆ ಹುಡುಗರು, ಆ ಥರದವೆಲ್ಲ ಹಿಡ್ಕೊಬರೋದು. ಅವ್ರಿಗೆಲ್ಲ ಚೆಕ್ ಮಾಡಿದರೆ ನಮಗೆ ಅದರಲ್ಲಿ ಪಾಸಿಟಿವ್ ಬರುತ್ತೆ. ಬಂದರೆ ಆ ಥರದ ಪ್ರಕರಣ ಕೂಡ ದಾಖಲು ಮಾಡ್ತಿದ್ದೀವಿ. ಈಗ ಅದೊಂದು ಕೊರತೆ ಇತ್ತು ನಮಗೆ. ಕರ್ಕೊಂಬಂದರೆ ನಮಗೆ ಇಲ್ಲಿಂದ ಚಿತ್ರದುರ್ಗ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕಾಗಿತ್ತು, ಅದು ಪರಿಶೀಲನೆ ಚೆಕ್ ಮಾಡಬೇಕಂತಂದರೆ. ಹಾಗಾಗಿ ಇಲ್ಲಿಂದ ತೊಂದರೆ ಆಗ್ತಿತ್ತು. ಪರಶುರಾಂಪುರ, ಮೊಣಕಾಲ್ಮೂರು, ರಾಂಪುರದಿಂದ ಅಲ್ಲಿ ಕರ್ಕೊಂಡೋಗಿ ಅಲ್ಲಿ ನೆಗೆಟಿವ್ ಅಂತಂದರೆ ನಮ್ಮದು ಶ್ರಮ ವ್ಯರ್ಥ ಆಗ್ತಿತ್ತು. ಹಾಗಾಗಿ ನಾವು ಎಲ್ಲ ಠಾಣಾ ಮಟ್ಟದಲ್ಲೂ ಕೂಡ ಇಶ್ಯೂ ಮಾಡಿದ್ವಿ. ಮುಂದಿನ ದಿನಗಳಲ್ಲಿ ಎಲ್ಲ ಆಸ್ಪತ್ರೆಗೂ ಕೂಡ ನಾವು ರಿಕ್ವೆಸ್ಟ್ ಮಾಡಿದ್ವಿ, ನಮ್ಮಲ್ಲಿ ಖಾಲಿ ಆಯಿತು ಅಂದರೆ ನಿಮ್ಮಲ್ಲೂ ಕೂಡ ನೀವು ಏನು ಚೆಕ್ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ. ಅದನ್ನು ಮುಂದಿನ ದಿನಗಳು ಮಾಡ್ತೀವಿ. ಈಗ ಗಾಂಜಾದ ಏನಾದರೂ ಮಾಹಿತಿ ಇತ್ತಂತಂದರೆ ಖಂಡಿತವಾಗ್ಲೂ ಮುಕ್ತವಾಗಿ ಕೊಡ್ಬೋದು. ಮತ್ತು ಯಾವಾಗಲೂ ಸಾರ್ವಜನಿಕರಲ್ಲಿ ಸುಮ್ಮನೆ ಒಂದು ಯಾವಾಗಲೂ ಒಂದು ಗುಮಾನಿ, ಒಂದು ಡೌಟ್ ಇರುತ್ತೆ ಪೊಲೀಸ್ನರು ಅಂತಂದರೆ. ಹಾಗಾಗಿ ಆ ಥರದೊಂದು ಅನುಮಾನಗಳು ಏನು ಬೇಡ, ಮುಕ್ತವಾಗಿ ನಮಗೆ ನೀವು ಮಾಹಿತಿ ಕೊಡ್ಬೋದು. DSP ಮಾಹಿತಿ ಕೊಡ್ಬೋದು. ಲೋಕಲ್ ಒಳ್ಳೆಯ ಅಧಿಕಾರಿಗಳಿದ್ದಾರೆ, ಹೊಸ ಇನ್ಸ್ಪೆಕ್ಟರ್ಗಳಿದ್ದಾರೆ, ಸಬ್ ಇನ್ಸ್ಪೆಕ್ಟರ್ ಕೂಡ, ಎಲ್ಲರೂ ಕೂಡ ಒಳ್ಳೆಯ ಅಧಿಕಾರಿಗಳಿದ್ದಾರೆ. ನೀವು ಅವ್ರಿಗೆ ಮಾಹಿತಿ ಕೊಟ್ಟರೆ ಖಂಡಿತವಾಗ್ಲೂ ಮಾಡ್ತಾರೆ. ಮತ್ತು ಏನಾಗುತ್ತೆ, ಹೇಳೋದು ತುಂಬ ಸರಾಗವಾಗಿ, ಸುಮ್ಮನೆ ಅಲ್ಲಿ ಮಾಡ್ತಾರೆ ಅಂತ ಇಲ್ಲಿ ಮಾಡ್ತಾರೆ ಅಂತ ಆ ಥರದ್ದು ಬೇಡ. ಅಧಿಕೃತವಾಗಿ ನಿಖರವಾಗಿ ನಿಮ್ಗೆ ಏನಾದರೂ ಮಾಹಿತಿ ಇತ್ತು ಅಂತಂದರೆ ಖಂಡಿತ ಕೊಟ್ಟರೆ ಅದನ್ನು ನಾವು ಕ್ರಮ ತಗೋತೀವಿ. ಈಗಾಗಲೇ ನಿಮಗೇನೀಗ ಕೆಲವು ಏರಿಯಾಗಳು ನಾವು ಪ್ರಸ್ತಾಪ ಮಾಡಿದರು, ಆ ಥರದ ಏರಿಯಾಗಳಲ್ಲೂ ಕೂಡ ನಾವು ಸರ್ಪ್ರೈಸ್ ವಿಸಿಟ್ ಮಾಡ್ತೀವಿ, ಚೆಕ್ ಮಾಡಿ ಕೂಡ ಕ್ರಮ ತಗೋತೀವಿ. ಗಾಂಜಾದ ಕೂಡ ಇದು ಕೇವಲ ಚಳ್ಳಕೆರೆದು ಮಾತ್ರ ಅಲ್ಲ, ಇಡೀ ಒಂದು ರಾಜ್ಯ ಅಂದರೆ ನಶೆ ಮುಕ್ತ ಕರ್ನಾಟಕ ಆಗಬೇಕಂತಲೇ ನಮ್ಮ ಕಂಪಲ್ಸರಿ ನೀವು ಚೆಕ್ ಮಾಡಬೇಕು, ಈ ಥರದ್ದೊಂದು ದಾಳಿ ಮಾಡಬೇಕು, ಪ್ರಕರಣ ದಾಖಲು ಮಾಡಬೇಕಂತ ನಾವು ಕೂಡ ಅವ್ರಿಗೆ ಒತ್ತಡ ಹಾಕ್ತಿದ್ದೀವಿ. ಖಂಡಿತ ಮಾಡ್ತೀವಿ. ನಿಮ್ಮ ಹತ್ರ ಏನಾದರೂ ಮಾಹಿತಿ ಇದ್ದರೆ ಖಂಡಿತ